ಮೇಷರಾಶಿ ಅಂತ ಹೇಳಿ ಬಂದಾಗ ಮೇಷರಾಶಿಯವರು ಯಾವ ಮೊಬೈಲ್ ನಂಬರ್ ಯೂಸ್ ಮಾಡಿದ್ರು ಅಂತಂದ್ರ ಅವರಿಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಮೇಷರಾಶಿ ಇದು 12 ದ್ವಾದಶ ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ. ಹೀಗಾಗಿ ಮೇಷರಾಶಿಯ ರಾಶ್ಯಾಧಿಪತಿ ಯಾರು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಮಂಗಳ ರಾಶ್ಯಾಧಿಪತಿ ಆಗಿರ್ತಾನೆ. ಇಂತಹ ಮಂಗಳನನ್ನ ರಾಶ್ಯಾಧಿಪತಿಯಾಗಿ ಇಟ್ಟುಕೊಂಡಂತಹ ಮೇಷರಾಶಿಯವರಿಗೆ ಯಾವ ಮೊಬೈಲ್ ನಂಬರ್ ಸೂಟ್ ಆಗ್ತದ ಅಥವಾ ಯಾವ ನಂಬರ್ ರಿಪಿಟೇಷನ್ಸ್ ಇತ್ತು ಅಂತಂದ್ರ ಅವ್ರ ಮೊಬೈಲ್ ನೊಳಗ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಮೇಷರಾಶಿಯವರು ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದೊಳಗೂ ಕೂಡ ಪರ್ಫೆಕ್ಷನ್ ಅನ್ನು ಹುಡುಕ್ತಾರೆ. ಇವರು ಒಂದ್ ರೀತಿ ಸಿಟ್ಟಿನ ರಾಶಿ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಸಿಟ್ಟಿಗೆ ಹೇಳ್ತಾರ ಅಂತ ಅನ್ನೋದು ಕೂಡ ನಮಗ ಗೊತ್ತಾಗೋದಿಲ್ಲ. ಸೊ ಅಂತಹ ಮೇಷರಾಶಿಯವರಿಗೆ ಸೂಟ್ ಆಗುವಂತಹ ಮೊಬೈಲ್ ಸಂಖ್ಯೆಗಳನ್ನ ಹೆಂಗ್ ಗುರ್ತು ಹಿಡಿಯೋದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕ ಒಂದು ಸಿಂಪಲ್ ಆದಂತಹ ಒಂದು ಉತ್ತರ ಇದೆ. ಅದೇನು ಅಂತಂದ್ರೆ ಮೇಷರಾಶಿಯವರು ತಮ್ದು ಈಗೇನ್ ಎಕ್ಸಾಕ್ಟ್ ಆಗಿ ಮೊಬೈಲ್ ನಂಬರ್ ಅದ ಆ ಮೊಬೈಲ್ ಅನ್ನ ಮೊದ್ಲೇಕ ಪ್ಲಸ್ 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 ಮಾಡ್ಕೋತ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಅನ್ಕೋರಿ ನಿಮ್ ನಂಬರ್ 9886051008 ಅಂತದ. ಸೊ ಈ ನಂಬರ್ ಅನ್ನ ನೀವೇನ್ ಮಾಡ್ಬೇಕು ಪ್ಲಸ್ ಮಾಡ್ಕೋತ ಹೋಗ್ಬೇಕು. ಸೊ ಪ್ಲಸ್ ಮಾಡ್ಕೋತ ಹೋದಾಗ ಅದರ ಎಂಡ್ ಏನ್ ಬರ್ತದ ಅದನ್ನೆಲ್ಲಾ ಸೇರಿಸಿದಾಗ ಏನು ಬರ್ತದೆ ಆ ಬಂದಂತಹ ಸಂಖ್ಯೆಯೇ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಯಾವ ಸಂಖ್ಯೆ ಬರಬೇಕು ಮೇಷರಾಶಿಯವರಿಗೆ ಒಂದ್ ಸಿಂಗಲ್ ಡಿಜಿಟ್ ಬರ್ಬೇಕಲ್ಲ ಯಾವ್ದು ಬರ್ಬೇಕು? ಯಾಕಂದ್ರೆ ಎಲ್ಲಾನು ಸೇರಿ ನೀವು ಪ್ಲಸ್ ಮಾಡಿದಾಗ 21 ಬರ್ಬೋದು, 28 ಬರ್ಬೋದು, 32 ಬರ್ಬೋದು, 36 ಬರ್ಬೋದು, ಏನ್ ಬೇಕಾದ್ ಬರ್ಬೋದು. ಸೊ 36 ಬಂದಾದ್ಮೇಲೆ 3 + 6 ಏನು 9, 12 ಬಂತಂತಂದ್ರ 1 + 2 ಏನು 3. ಸೊ ಲಾಸ್ಟ್ ಒಟ್ಟು ಯಾವ ಸಂಖ್ಯೆ ಬರ್ತದೆ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಬನ್ನಿ ಹಂಗಿದ್ರೆ ಮೇಷರಾಶಿಯವರಿಗೆ ಎಲ್ಲಾ ಪ್ಲಸ್ ಮಾಡಿದಾಗ ಯಾವ ಸಂಖ್ಯೆ ಬಂದ್ರೆ ದಿ ಬೆಸ್ಟ್ ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೆಲವೊಮ್ಮೆ ಫೋನ್ ಕಾಲ್ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಫೋನ್ ನಂಬರ್ ಅಂತ ಅನ್ನೋದು ನಿಮ್ಮ ಐಡೆಂಟಿಟಿ ಆಗಿರ್ತದೆ. ಸೊ ಇಂತಹ ನಿಮ್ಮ ಐಡೆಂಟಿಟಿಯನ್ನ ಎಲ್ಲ ಕಡೆಗೆ ಸಾರುವಂತಹ ಮೊಬೈಲ್ ನಂಬರ್ಗಳು ಏನಿದೆ, ಸೊ ಈ ಮೊಬೈಲ್ ನಂಬರ್ ಅನ್ನ ನೀವು ಹೇಳ್ತಿರ್ಬೇಕಾದ್ರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಒಂದು ಹೆಚ್ಚಿನ ಪ್ರಭಾವವನ್ನ ಬೀರುವಂತದ್ದು. ಕೆಲವೊಮ್ಮೆ ಮೊಬೈಲ್ ನಂಬರ್ ಇಷ್ಟು ಕಿರಿಕಿರಿ ಆಗ್ತಾವ ಅಂತಂದ್ರೆ ಯಾಕರೆ ಈ ನಂಬರ್ ತಗೊಂಡೆಪ್ಪ ಅಂತ ಅನ್ನೋ ಹಂಗೂ ಆಗಿರ್ತದೆ. ಸಾಲಗಾರರ ಕಾಟ, ಆಮೇಲೆ EMI ತುಂಬ್ಲಿಕ್ಕೆ ಆಗದೆ ಇರೋದು, ಆ ನಂಬರ್ ಬ್ಯಾಂಕಿಂಗ್ ಅಟ್ಯಾಚ್ ಮಾಡಿದಾಗ ಬರೀ ಲೋನ್ಗಳಾಗೋದು, ಏನೋ ಒಂದು ಸಮಸ್ಯೆಗೆ ಈಡಾಗೋದು, ಅಥವಾ ಯಾರ್ದೋ ಪರವಾಗಿ ನೀವು ಸೈನ್ ಮಾಡಿ ನಿಮ್ಮ ಆಸ್ತಿ ಕಳ್ಕೊಳ್ಳೋದು. ಸೊ ಇಂಥವೆಲ್ಲ ರಗಡ್ ಕೇಸ್ಗಳಾಗ್ತಾವ. ಸೊ ಕೆಲವೊಮ್ಮೆ ಏನಾಗ್ಬಿಡ್ತದೆ, ಇದೇ ನಂಬರ್ ಇಂದ ನೀವು ಯಾರಿಗೆ ರೊಕ್ಕ ಕೊಟ್ಟಿರ್ತೀರಿ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅವ್ರು ಎತ್ತದೇ ಇರೋದು, ಬರೇ ಜಗಳದ ಕಾಲ್ಗಳು, ಫೋನ್ ಎತ್ತಿದ್ರಿ ಅಂತಂದ್ರೆ ಮನಸ್ತಾಪಗಳು. ಸೊ ಹಿಂಗೆಲ್ಲವೂ ಕೂಡ ಆಗುವಂತದ್ದು. ಸೊ ಅದಕ್ಕೆ ಮೇಷರಾಶಿಯವರು ಯಾವ ಮೊಬೈಲ್ ನಂಬರ್ ಅನ್ನ ಯೂಸ್ ಮಾಡಬೇಕು ಅಥವಾ ಅವ್ರ ಮೊಬೈಲ್ ನಂಬರ್ ಅನ್ನ ಪ್ಲಸ್ ಮಾಡಿದಾಗ ಯಾವ ಸಂಖ್ಯೆಗಳು ಬರಬೇಕು ಅಂತಂದ್ರೆ ಆ ಮೊಬೈಲ್ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ 195. ಸೊ ಈ 3 ಸಂಖ್ಯೆಗಳನ್ನ ನೀವು ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ಎಲ್ಲಾ ಆಡ್ ಮಾಡಿದಾಗ 1 ಬರ್ಬೇಕು, ಇಲ್ಲ ಅಂದ್ರೆ ಎಲ್ಲಾ ಆಡ್ ಮಾಡಿದಾಗ 5 ಬರ್ಬೇಕು, ಇಲ್ಲ ಎಲ್ಲಾ ಆಡ್ ಮಾಡಿದಾಗ 9 ಬರ್ಬೇಕು. ಸೊ ಈ 3 ಸಂಖ್ಯೆಯಲ್ಲಿ ಯಾವ್ದಾದ್ರೂ ಸಂಖ್ಯೆ ಬಂದ್ರೂ ಕೂಡ ಮೇಷರಾಶಿಯವರಿಗೆ ಒಳಿತಾಗ್ತದೆ. ಇದೇ ನಂಬರ್ಸೇ ಡಬಲ್ ಬರ್ಬೇಕು. ಫಾರ್ ಎಕ್ಸಾಂಪಲ್ ಅನ್ಕೋರಿ, ನಿಮ್ಮ ನಂಬರ್ 99 ನಿಂದ ಸ್ಟಾರ್ಟ್ ಆದ್ರೆ ಬಹಳ ಒಳ್ಳೇದು, ಅಥವಾ ಎಲ್ಲೋ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 99 ಬಂತು ಅಂತಂತಂದ್ರೆ ಬಹಳ ಒಳ್ಳೇದು. ಇನ್ನು ಅದೇ ರೀತಿಯಾಗಿ 55 ಬಂತಂತಂದ್ರೆ ಒಳ್ಳೇದು, 11 ಬಂತಂತಂದ್ರೆ ಒಳ್ಳೇದು. ಸೊ 1, 5, 9 ಅಂತನ್ನುವಂತ ಏನ್ ಸಂಖ್ಯೆ ಇದೆ ಇದು ಮೇಷರಾಶಿಯವರಿಗೆ ಒಳ್ಳೆತನ್ನ ಮಾಡುವಂತದ್ದು. ಸೊ ಇದೇ ಸಂಖ್ಯೆಗಳು ಡಬಲ್ ಜೋಡಿಯಾಗಿ ಬಂತು ಅಂತಂದ್ರ ಅವಾಗ ಅವ್ರಿಗೆ ಇನ್ನ ಏಳಿಗೆಯನ್ನ ಈ ಸಂಖ್ಯೆಗಳು ತಂದ್ಕೊಡ್ತವೆ. ಸೊ ಇನ್ನ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಯಾವ ನಂಬರ್ ಅನ್ನ ಅವಾಯ್ಡ್ ಮಾಡ್ಬೇಕಾಗಿದ್ರೆ, ಸೊ ಈ ಒಂದು ಸಮ್ ಅಂದ್ರೆ ಎಲ್ಲಾ ಸೇರಿಸಿದ್ರೆ ಅಕಸ್ಮಾತ್ 3 ಬಂದ್ರೆ ಅವಾಯ್ಡ್ ಮಾಡ್ಬೇಕಾ, 4 ಬಂದ್ರೆ ಅವಾಯ್ಡ್ ಮಾಡ್ಬೇಕಾ, 5 ಬಂದ್ರೆ ಅವಾಯ್ಡ್ ಮಾಡ್ಬೇಕಾ, 6 ಬಂದ್ರೆ ಅವಾಯ್ಡ್ ಮಾಡ್ಬೇಕು, ಯಾವ ನಂಬರ್ಗಳು ಬಂದ್ರೆ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಎಲ್ಲವನ್ನು ಸೇರಿಸಿದಾಗ 6 ಅಥವಾ 8 ಬಂತು ಅಂತಂದ್ರೆ ಈ 2 ನಂಬರ್ಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಇದು ಮೇಷರಾಶಿಯವರಿಗೆ ತಿಳಿಸ್ಕೊಡುವಂತಹ ಲಕ್ಕಿ ನಂಬರ್ಗಳು. ಸೊ ಇನ್ನೊಂದು ಮಾತು ಹೇಳ್ತೇನೆ, ಅಕಸ್ಮಾತ್ ಆಗಿ ನಿಮಗೇನಾದ್ರೂ ಇಲ್ರಿ ಗುರುಗಳೇ ಇವು ಯಾವ ಜನರಲ್ ಪ್ರಿಡಿಕ್ಷನ್ಸ್ ಬೇಡ, ನಮಗೊಂದು ಸ್ಪೆಷಲ್ ಪ್ರಿಡಿಕ್ಷನ್ ಬೇಕು, ನಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕಳಿಸ್ಕೊಡ್ತೀವಿ, ಸೊ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕವನ್ನ ಸೇರಿಸಿಕೊಂಡು ನಮಗೊಂದು ಪ್ರಿಫರೇಬಲ್ ಆಗಿ ಕರೆಕ್ಟ್ ಆಗಿರ್ತಕ್ಕಂತಹ ನಂಬರ್ ಅನ್ನು ಕೊಡ್ರಿ ಅಂತಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೇವೆ, ಅವಶ್ಯವಾಗಿ ಈ ನಂಬರ್ಗೆ ಕರೆ ಮಾಡ್ರಿ. ಸೊ ನಿಮಗೆ ನಿಮ್ಮ ಲಕ್ಕಿ ಮೊಬೈಲ್ ನಂಬರ್ ಅನ್ನ ನಾನು ನಿಮಗೆ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತೇನೆ. ನಮಸ್ಕಾರ, ವಂದನೆಗಳು.